ಹಲೋ ಗೈಸ್ ಅಂದರೆ ಡೈರೆಕ್ಟಾಗಿ ವಿಷಯಕ್ಕೆ ಬಂದ್ಬಿಡೋಣ ಇವಾಗ. ಸೊ ನೀವು ನೋಡಿದ್ರೆ ಕಲರ್ಸ್ ಕಾಣೋ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಸ್ವಲ್ಪ ಮಾಸ್ಟರ್ ಮೈಂಡ್ಗಳು, ತಂತ್ರಗಳು, ಕುತಂತ್ರಗಳೆಲ್ಲ ನಡೀತಾ ಇದೆ. ಸೊ ಏನೇನಾಯಿತು ಕ್ಲಿಯರಾಗೆಲ್ಲ ಮಾತಾಡೋಣ ಗೈಸ್. ಅಂದರೆ ನೀವೇನಪ್ಪ ನೀವು ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿದರೆ ನಮ್ಮ ಚೈತ್ರ ಕುಂತಪ್ಪುರ ಅವ್ರ ಮುಂದೆನೇ ಅವ್ರ ಹತ್ರ ಇರುವಂಥ ಅದು ಪಾಯಿಂಟ್ಸ್ ಏನು ಕೊಟ್ಟಿರ್ತಾರೆ, ಅಂದರೆ ಒಂದು ಏನಪ್ಪ ದುಡ್ಡಿನ ರೂಪದಲ್ಲಿ ಏನು ಕೊಟ್ಟಿರ್ತಾರೆ, ಇವನ್ನ ಅಂದರೆ ನೋಟ್ಸ್ಗಳನ್ನ ಕೊಟ್ಟಿರ್ತಾರೆ, ಅದನ್ನ ಎತ್ತುತ್ತಾರೆ. ತುಂಬ ಚೆನ್ನಾಗಿ ತಲೆ ಉಪಯೋಗಿಸಿ ಎತ್ತಿದ್ದವರು. ಅಂದರೆ ನಿಮ್ಗೆ ಅಲ್ಲದಂಥ ಒಂದು ಸಿಚುವೇಶನ್ ಅಂತ ಅಂದರೆ ಉಗ್ರಂ ಮಂಜು ಅವರು ಮತ್ತು ಐಶ್ವರ್ಯ ಅವರು, ಅಂದರೆ ಅವರಿಬ್ಬರು ಕೂಡ ಸ್ವಲ್ಪ ಡೀಪ್ ಡಿಸ್ಕಷನಲ್ಲಿ ಮಾತಾಡ್ತಾ ಕೂತ್ಕೊಂಡಿರ್ತಾರೆ. ಬಟ್ ಚೈತ್ರ ಅವರು ಅಂದರೆ ಏನು ಗೊತ್ತಾ, ಆ ಗಂಟು ಕೂಡ ಹಾಕಿರ್ತಾರೆ. ಅದಕ್ಕೆ ಆ ಒಂದು ನೋಟ್ ಇಟ್ಟಿರೋ ಚೀಲ ಇರುತ್ತಲ್ಲ, ಆ ಚೀಲಕ್ಕೆ ಅವ್ರು ಗಂಟು ಕೂಡ ಹಾಕಿರ್ತಾರೆ. ಆ ಗಂಟನ್ನ ಕೂಡ ತೆಗೆದುಬಿಟ್ಟು ಅವ್ರ ಹತ್ರ ಇದ್ದಂಥ 2,000 ರೂಪಾಯಿಗಳನ್ನ ಕೂಡ ಎತ್ಕೊಂಡು ಹೋಗ್ತಾರೆ. ಯಾಕಂದರೆ ಅವರ ಒಂದು ಟೀಮ್ ಬ್ಲೂ ಬರೋ ಟೈಮಲ್ಲಿ ಭವ್ಯಗೌಡರು, ಕ್ಯಾಪ್ಟನ್ ಆದಂಥ ಭವ್ಯ ಅವರು 1,000 ನೋಟ್ಗಳನ್ನ ಕೊಟ್ಟಿರ್ತಾರೆ ಅವ್ರಿಗೆ. ಮತ್ತು ಮೊದಲನೇ ಟಾಸ್ಕ್ ಅವ್ರು ಗೆದ್ದ ಮೇಲೆ, ಅದಾದಮೇಲೆ ಬಿಗ್ ಬಾಸ್ ಅವ್ರು ಮತ್ತೆ ಕಾಸು ಕಳಿಸ್ಕೊಟ್ಟಾಗ ಮತ್ತೆ 1,000 ಕೊಟ್ಟಿರ್ತಾರೆ. ಟೋಟಲ್ 2,000 ಇರುತ್ತೆ. ಆ 2,000ನ ಎತ್ಕೊಂಡ್ಬಿಟ್ಟು ಚೈತ್ರ, ಉಗ್ರ ಮಂಜು ಇಬ್ಬರು ಕೂಡ ಎಷ್ಟೇನು ಮಾಡೋ ರೂಮಲ್ಲಿ ಇರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಇಬ್ಬರು ಕೂಡ ಹಂಚ್ಕೋತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ. ಬಟ್ ಚೈತ್ರ ಅವರು ಉಗ್ರ ಮಂಜೂರಿಗೆ ಕೊಟ್ಟಿಲ್ಲ. ಅದೇ ಕಾರಣಕ್ಕೆ ಅವ್ರಿಗೆ ಬಂದು ಕೋಪ ಇದೆ ಡೆಫಿನೆಟ್ಲಿ. ಸೊ ಅಂದರೆ ನೀವು ಪ್ರೋಮೋದಲ್ಲಿ ನೋಡಿದ್ರೆ, ಇಲ್ಲಿ ಫೋಟೋ ಕೂಡ ಹಾಕ್ತಾ ಇದ್ದೀನಿ, ಕ್ಲಿಯರಾಗಿ ನೋಡ್ತಾ ಇರ್ಬೋದು ನೀವು. ಉಗ್ರ ಮಂಜು ಅವರು ಮತ್ತು ಗೌತಮಿ ಅವರು ಕೂಡ ಸೇರಿಕೊಂಡಿದ್ದಾರೆ ಅಪೋಸಿಟ್ ಟೀಮ್ ಅವ್ರ ಜೊತೆಗೆ. ಸೊ ನನಗೆ ಇಲ್ಲಿ ತುಂಬ ಬೇಸರ ಆಗಿದ್ದು ಮಾತ್ರ ಕ್ಲಿಯರಾಗಿ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಅಂದರೆ ಏನು ಗೊತ್ತಾ, ಅಪ್ಡೇಟ್ಸ್ ಆಯ್ತು, ರಿವ್ಯೂಸ್ ಆಯಿತು, ಎಲ್ಲ ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಮೊದಲು ಬರ್ತಾ ಇರುತ್ತೆ. ಸೊ ಯಾರು ಇನ್ನೂ ಜಾಯ್ನ್ ಆಗಿಲ್ಲ, ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ, ಸೊ ಬೇಗ ಜಾಯ್ನ್ ಹಾಕೊಳ್ಳಿ. ಓಕೆ ಪ್ಲಸ್ ನೀವು ಇಲ್ಲಿ ನೋಡಿದ್ರೆ ಉಗ್ರ ಮಂಜು ಅವರು, ಗೌತಮಿ ಅವರು ಮತ್ತು ಚೈತ್ರ ಅವರು 3 ಜನ ಕೂಡ ಒಂದೇ ಟೀಮಲ್ಲಿ ಇರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಅಂದರೆ ಉಗ್ರ ಮಂಜು ಅವರಿಗೆ ಐಶ್ವರ್ಯ ಅವ್ರ ಹತ್ರ ಕದ್ದಂಥ 2,000 ರೂಪಾಯಿಗಳ ನೋಟ್ಗಳಲ್ಲಿ ಸೊ ಇವರು ಉಗ್ರ ಮಂಜೂರು ಇನ್ನೂ ಕೊಟ್ಟಿಲ್ಲ ಅವರು. ಅದರಿಂದ ಉಗ್ರ ಮಂಜೂರು ಕೂಡ ಕೋಪ ಇದೆ ಅಂದರೆ ಯಾರಪ್ಪ ಚೈತ್ರ ಮೇಲ್ಗಡೆ. ಸೊ ಮೇ ಬಿ ಅದೇ ಕಾರಣಕ್ಕೆ ನಿಮ್ಗೆ ಮೊದಲೇ ಗೊತ್ತಿದ್ದರೆ ಭವ್ಯ ಆಯಿತು, ಐಶ್ವರ್ಯಗೊಂದು ಸಿಕ್ಕಾಪಟ್ಟೆ ಕೋಪ ಆಯಿತು. ಯಾಕಂದರೆ ನನ್ನ ಹತ್ರ ಇವರು ನೋಟ್ಗಳನ್ನ ತೊಗೊಂಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಕೋಪ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಐಶ್ವರ್ಯ ಅವರು ಶಿಶಿರ್ ಅವರು ಮೊದಲೇ ಕ್ಲೋಸ್ ಇದ್ದಾರೆ. ಸೊ ಅವರಿಬ್ಬರು ಕೂಡ ಪ್ಲ್ಯಾನ್ ಮಾಡಿಕೊಂಡು ಗೌತಮಿ ಮತ್ತು ಉಗ್ರ ಮಂಜು ಅವರಿಬ್ಬರದು ಕೂಡ ಸ್ವಲ್ಪ ತಲೆಯನ್ನು ಉಪಯೋಗಿಸಿ, ಅಂದರೆ ಸೇಮ್ ಟೀಮ್ ಆದರೂ ಕೂಡ ಅವ್ರ ಕಡೆಯಿಂದ ಹೆಲ್ಪ್ ತೊಗೊಂಡೇ ಮಾಡೋಕ್ಕಾಗುತ್ತೆ. ಯಾಕಂದರೆ ನಾವು ಬಿಗ್ ಬಾಸ್ ಮನೆ ಬಂದಾಗ ಇವಾಗ ಏನು ಗೊತ್ತಾ, ಟೀಮ್ ಅಂದರೆ ಏನು ಗೊತ್ತಾ, 2 ಟೀಮ್ಗಳು ಸಪ್ರೇಟ್ ಆಗಿರುವಂಥ ಟೈಮಲ್ಲಿ ಅವ್ರೇನು ಕೂಡ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನೀವು ನಿನ್ನೆ ಕೂಡ ಎಪಿಸೋಡ್ ನೋಡಿದ್ರೆ ಮುಕ್ಷಿತ್ ಅವ್ರನ್ನೂ ಕೂಡ ಕಳಿಸ್ತಾರೆ ಅವರು. ಅಂದರೆ ಮೊದಲನೇ ಟಾಸ್ಕ್ ಗೆದ್ದ ಮೇಲೆ ಅಂದರೆ ನಾನೀಗ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅವರೊಂದು ಟ್ಯಾಕ್ಟಿಕ್ಸ್ ಏನಿದೆ ಅದೆಲ್ಲನೂ ಕೂಡ ತಿಳ್ಕೊಂಬಂದ್ಬಿಟ್ಟು ಈ ಒಂದು ನಮ್ಮ ಭವ್ಯ ಟೀಮ್ ಅವರು ಕಳಿಸ್ತಾರೆ. ಸೊ ತುಂಬ ಚೆನ್ನಾಗಿ ಮುಕ್ಷಿತ್ ಅವ್ರು ಕೂಡ ಲಾಡಿ, ಅಂದರೆ ಅವರ ಒಂದು ಅಂದರೆ ಅವ್ರು ಯಾವ ರೀತಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲನೂ ಕೂಡ ತೊಗೊಂಡ್ಬಿಟ್ಟು ಇವ್ರಿಗೆ ಹೇಳ್ತಾರೆ. ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಆ ಚೈತ್ರ ಅವ್ರು ನನ್ನ ಪ್ರಕಾರ ತುಂಬ ಚೆನ್ನಾಗಿ ಆಟ ಆಡಿನೇ ಆ ಒಂದು ಐಶ್ವರ್ಯ ಕಡೆಯಿಂದ ಕದ್ದಿದ್ದವರು. ಬಟ್ ಇಲ್ಲಿ ಅಂದರೆ ಏನು ಗೊತ್ತಾ, ಒಂಥರ ಗುಂಪುಗಾರಿಕೆ ಮಾಡಿಕೊಂಡೇ ಚೈತ್ರ ಅವ್ರಿಗೆ ಮೋಸ ಮಾಡಿದರು ಅಂತ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಗೌತಮಿ ಅವರು ಬ್ಯಾಗಲ್ಲಿ ಬಟ್ಟೆ ಏನೋ ತೆಗೆಯೋತರ ಹೋಗ್ಬಿಟ್ಟು ಇಬ್ಬರು ಮಾತಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ ಆ ಒಂದು ಡ್ರೆಸ್ ಚೇಂಜಿಂಗ್ ರೂಮಿಗೆ ಗೌತಮಿ ಅವರು ಮತ್ತು ಚೈತ್ರ ಅವರಿಬ್ಬರು ಕೂಡ ಹೋಗ್ತಾರೆ. ಬಟ್ ಅಲ್ಲಿ ಸ್ವಲ್ಪ ಫಿಸಿಕಲಿ ಆಗಿದೆ, ಏನಾಗಿದೆ ಗೊತ್ತಿಲ್ಲ ನಮಗೆ. ಇನ್ಫ್ಯಾಕ್ಟ್ ನೀವು ನೋಡಿದ್ರೆ ಗೋಲ್ಡ್ ಸುರೇಶ್ ಅವರು ಕೂಡ ಅಲ್ಲಿ ಈಚೆ ಇರ್ತಾರೆ, ಅಂದರೆ ಅದು ಪಕ್ಕದಲ್ಲಿರೋ ಬಾತ್ರೂಮಲ್ಲಿ ಇರ್ತಾರೆ. ಅಂದರೆ ಮತ್ತು ಆ ಒಂದು ಡೋರ್ ಹೊರಗಡೆನೇ ಕೂಡ ಶಿಶಿರ್ ಅವರು ಇರ್ತಾರೆ, ಮತ್ತು ಭವ್ಯ ಅವರು, ಐಶ್ವರ್ಯ ಅವರು ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ. ಸ್ವಲ್ಪ ಫಿಸಿಕಲಿಯಾಗಿ ಸ್ವಲ್ಪ ಮೋಸದಿಂದ ಕಿತ್ಕೊಂಡ್ರು ಅಂತ ನನಗೆ ಕಾಣಿಸಿದ್ದು. ಏನು ಗೊತ್ತೀನಿ, ಚೈತ್ರ ಅವರು ತೊಗೊಂಡಿದ್ದು ತಪ್ಪೇ ಇಲ್ಲ. ಯಾಕಂದರೆ ಅವ್ರು ಪ್ರಾಪರಾಗಿ ಬಿಗ್ ಬಾಸ್ ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ಆಟ ಆಡಿ ತೊಗೊಂಡಿದ್ದು. ಬಟ್ ಇಲ್ಲಿ 4-5 ಜನ ಸೇರಿಕೊಂಡು ತೊಗೊಂಡಿದ್ದು ನನಗೆ ಇಷ್ಟ ಆಗಿಲ್ಲ. ನೋಡೋಣ, ನಾನು ಮೊದಲೇ ಹೇಳಿದ್ದೆ ನಿಮಗೆ, ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕಿದ್ದೆ. ಉಗ್ರ ಮಂಜು ಮತ್ತು ಚೈತ್ರ ಅವರಿಬ್ಬರು ಕೂಡ ಏನಂದರೆ ಗೇಮ್ ಚೇಂಜರ್ ಆಗ್ತಾರೆ ಈ ಒಂದು ವಾರದಲ್ಲಿ. ಅಂದರೆ ಪ್ರತಿಯೊಂದು ಟಾಸ್ಕ್ ಅಂತ ಬಂದಾಗ ಅವರಿಬ್ಬರ ಕಡೆಯಿಂದ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗಲಿ ಅವರಿಬ್ಬರು ಕೂಡ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಸರಿ ಇರಲಿ ತಪ್ಪಿರಲಿ, ಅದು ಅವ್ರ ಕಾಂಟ್ರಿಬ್ಯೂಷನ್ 100% ಇದ್ದೇ ಇರುತ್ತೆ. ಸೊ ಈ ವಾರದ ಟಾಸ್ಕ್ಗಳಲ್ಲಂತೂ ಬಂದಾಗ ಕೂಡ ಸೊ ನಿನ್ನೆ ನೋಡಿದ್ರೆ ಚೈತ್ರ ಅವ್ರು ಎತ್ತಿದ್ರು, ಇವತ್ತು ನೋಡಿದ್ರೆ ಉಗ್ರ ಮಂಜೂರು ಹೆಲ್ಪ್ ಮಾಡಿ ಚೈತ್ರ ಕಡೆಯಿಂದ ಎತ್ತಿಸ್ತಾವ್ರೆ. ಸೊ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದೊಂದು, ಅಂದರೆ ಈ ಒಂದು ವೀಕಲ್ಲಿರುವಂಥ ಎಲ್ಲ ಗೇಮ್ಸ್ಗಳು ಕೂಡ. ಸೊ ನಿಮ್ಗೆ ಅನಿಸ್ತು ಗುರು, ನಿಮಗೆ ಟೀಮ್ ಬ್ಲೂ ಫೇವ್ರೇಟ್ ಇದೆ ಅಥವಾ ಟೀಮ್ ರೆಡ್ ಫೇವ್ರೇಟ್ ಇದೆ? ಹಾಗೆಯೇ ಮತ್ತು ಅಂದರೆ ವೈಲ್ಡ್ ಕಾರ್ಡಲ್ಲಿ ಬಂದಿರುವಂಥ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಗೆ ರಜತ್ ಅವರು ಇಷ್ಟ ಆದರೆ ಅಥವಾ ಶೋಭಾ ಶೆಟ್ಟಿ ಅವರು ಇಷ್ಟ ಆದರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ಅಂದರೆ ಏನು ಗೊತ್ತಾ, ಈ ವಾರದ ಎಪಿಸೋಡ್ಗಳು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಟಾಸ್ಕ್ ಅಂದರೆ ಬಿಗ್ ಬಾಸ್ ಅವರು ಅಂದರೆ ಯಾವ ರೀತಿ ಟೀಮ್ ಮಾಡ್ಕೊಂಡಿದ್ದಾರಲ್ಲ, ಇವಾಗ ಟೀಮ್ ರೆಡ್ ಆಯಿತು, ಟೀಮ್ ಬ್ಲೂ ಆಯಿತು, ತುಂಬ ಚೆನ್ನಾಗಿ ಟೀಮ್ ಮಾಡಿದ್ದಾರೆ. ಫಿಸಿಕಲಿ ಅಂತ ಬಂದಾಗಲೂ ಕೂಡ ಆಯಿತು, ಮತ್ತು ಮೆಂಟಲಿ ಅಂತ ಬಂದಾಗಲೂ ಕೂಡ ಆಯಿತು. ಎರಡು ತಂಡಗಳು ಸಖತ್ ಪವರ್ಫುಲ್ ಆಗಿದೆ. ಸೊ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವ್ರು ಕೊಡ್ತಾ ಇರೋ ಟಾಸ್ಕ್ಗಳು ಕೂಡ ಅದೇ ರೀತಿಯಾಗಿದೆ. ಮೆಂಟಲ್ ಏನು ಗೊತ್ತಾ, ಮೆಂಟಲ್ ಗೇಮಲ್ಲೂ ಬರುತ್ತೆ, ಫಿಸಿಕಲ್ ಗೇಮಲ್ಲೂ ಬರುತ್ತೆ. ಸೊ ಅಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ ಈ ಒಂದು ವಾರದಲ್ಲಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನೋಡೋಣ, ನಿಮ್ಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸಿಗೋಣ ಗೈಸ್, ಮತ್ತೆ ಬಾಯ್.